ಸರಿ, ಸೊಂಟ ನೋವೈತೆ ನಮ್ಮೀಗ. MRI ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದಾರ, ನರ ಒತ್ತಿದೆ ಅಂತ ಹೇಳಿದಾರಲ್ಲ. ಈಗ ನಿಮ್ಮೂರವರು ಬಂದು ಹೋದರು, ನಿಮಗೆ ಹೇಳಿ ಕಳಿಸಿದ್ದಾರೆ. ಅವರಿಗೆ ಸೊಂಟ ನೋವಿತ್ತು, ಹೌದಾ? ಅವ್ರು ಬಂದೋಗಿ ಎಷ್ಟು ವರ್ಷ ಆಯ್ತಮ್ಮ? 2 ವರ್ಷ ಆಯ್ತು. ಅವ್ರು ಆರಾಮಾಗಿರೋದಕ್ಕೆ ನಿಮಗೆ ಕಳಿಸಿದ್ದಾರೆ. ಅವ್ರಿಗೆ ಆರಾಮಾದ್ಮೇಲೆ ಮತ್ತೆ ಬೇರೆಯವರು ಬಂದಿದಾರಲ್ವಾ, ಹಂಗಾಗಿ ನೀವು ತೋರಿಸ್ಲಿಕ್ಕೆ ಬಂದಿದ್ದೀರಿ, ಹೌದಾ? ಈಗ ಸೊಂಟ ನೋವು ಇದೆ, ಹೌದ್ರಾ? ಈಗ ಸೊಂಟ ನೋವಿಗೆ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ. ಟ್ರೀಟ್ಮೆಂಟ್ ಆದ್ಮೇಲೆ ಇದೆಯೋ ಇಲ್ಲ ಅಂತ ನಂಗೆ ಹೇಳಬೇಕು, ಆಯ್ತು? ಅಪಿಬರ ನೀನು ಹೇಳ್ತಾ ಹಿಂಗೆ ಹೇಳಿ. ಈಗ ನಿಮಗೆ ಪ್ರಾಬ್ಲಮ್ ಏನಾಗಿದೆ ಗೊತ್ತೇನಮ್ಮ? ಇಲ್ಲಿ ಬರ್ರಿ, ನೀವು ನೋಡ್ಬರ್ರಿ. ಇವ್ರು ಏನಾಗಬೇಕು ಮಗಳ? ಇಲ್ಲಿ ನೋಡ್ರಮ್ಮ, ಈ ಲೈನು ಜೋಡಿಸ್ರಿ. ಜೋಡಿಸಿದಾರ? ಈಗ ಇಲ್ಲಿ ನೋಡಮ್ಮ, ಇಲ್ಲಿ ಲೆವೆಲ್ ಇದೆ, ಹೌದಾ? ಇಲ್ಲಿ ನೋಡ್ರಮ್ಮ, ಹಂಗೆ ಎಳಿಬಾಡ್ರಿ, ಅದನ್ನೇ ಕಳಿತೀರಿ ನೀವು. ಅದನ್ನ ಜೋಡಿಸ್ರಿ ಸುಮ್ಮನೆ. ನಿಮ್ ಪ್ರಕಾರ ಅಲ್ಲಿ ಜೋಡಿಸಿದ್ರಾ? ಸರಿತೇನಮ್ಮ? ನೀವೇನು ಮಾಡಬಾರ್ದು, ಸುಮ್ಮನೆ ಹಿಡ್ಕೋಬೇಕು. ಇಲ್ಲಿ ಲೆವೆಲ್ ಇದೆ, ಇಲ್ಲಿ ನೋಡಮ್ಮ, ಮೇಲೆ ಕೆಳಗೆ ಐತಲ್ಲ ಲೈನ್, ಇಲ್ಲಿ ನೋಡ್ರಿ, ಮೇಲೆ ಕೆಳಗೆ ಐತಲ್ಲ, ಇಲ್ಲಿ ನೋಡ್ರಿ, ಮೇಲೆ ಕೆಳಗೆ ಐತಲ್ಲ. ಹಿಂಗಿರಬಾರ್ದು. ಇಲ್ಲೊಂದು ಲೆವೆಲ್ ಐತಾ? ಇಲ್ಲಿ ಲೆವೆಲ್ ಇದ್ರೆ ಎಲ್ಲವೂ ಲೆವೆಲ್ ಇರ್ಬೇಕಲ್ಲ. ಹಿಂಗೆ ಡಿಫ್ರೆನ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಅವರು ನಡೆಯುವಾಗ ಹಿಂಗೆ 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 ನಡೀತಾರೆ. ನಡೆದು ಸ್ಪೈನಲ್ ಕಾಲಮ್ ಬೆನ್ನು ಮೂಳೆಯಲ್ಲಿ ಜರುಗ್ತು. ಇದು ಸೆಟ್ ಆಗಬೇಕಮ್ಮ. ಈಗ ಟ್ರೀಟ್ಮೆಂಟ್ ಆದ್ಮೇಲೆ ಇದು ಸೆಟ್ ಆಗುತ್ತೆ. ಇದು ಸೆಟ್ ಆದ್ಮೇಲೆ ನೋವಿರಲ್ಲ. ಗೊತ್ತಾಯ್ತು ಡಿಫ್ರೆನ್ಸ್ ಏನಾಗಿದೆ ಅಂತ ಅವ್ರಿಗೆ? ಈಗ ಮಾರ್ಕ್ ಮಾಡಿ ನೋಡಿದೀರಾ? ಟ್ರೀಟ್ಮೆಂಟ್ ಆದ್ಮೇಲೆ ನಂಗೆ ಹೇಳಿ ಅಳಿಸ್ಕೊಂಡ್ರೆ ಈಗ ಸೊಂಟ ನೋವು ಇದೆಯಲ್ಲ, ಸ್ವಲ್ಪ ಮೇಲೆ ಸಪ್ರೇಟ್ ನಿಮ್ ಮೇಲೆ ಹಾಕಿಡ್ರಿ. ಕಾಲು ಜೋಡಿಸ್ರಿ. ಇಲ್ಲಿ ಬರ್ರಮ್ಮ, ನೀವು ನೋಡ್ಬೋದು. ಅಪ್ಪ ಇಲ್ವಾ? ಈ ಆಂಗಲ್ ತೆಗಿ. ಇಲ್ಲಿ ನೋಡಮ್ಮ, ಇದು ಟೇಬಲ್ ಲೆವೆಲ್ ಐತೋದಿಲ್ಲ. ಇದು ಕಾಲು ಜೋಡಿಸಿದ್ರೆ ಇಲ್ಲಿ ನೋಡ್ರಿ, ಇದು ಉದ್ದ ಇದೆ, ಈ ಕಡೆ ಇದೇ ಇಲ್ಲ. ಕತ್ತೆ ನೋಡ್ರಮ್ಮ ನೀವು. ಇಲ್ಲಿ ನೋಡಮ್ಮ, ಕಾಣಿಸಲ್ಲ, ಹೊಟ್ಟೆ ನಿಂದೆ ಅಡ್ಡ. ಇಲ್ಲಿ ನೋಡ್ರಿ, ಟೇಬಲ್ ಅಂತೂ ವ್ಯತ್ಯಾಸ ಇಲ್ಲಲ್ಲ. ಟ್ರೀಟ್ಮೆಂಟ್ ಆದ್ಮೇಲೆ ಇದು ಲೆವೆಲ್ ಆಗ್ತಾವ. ಇದು ಲೆವೆಲ್ ಆತಾವ ಅಂದ್ರೆ ಸೊಂಟ ನೋವು ಕಮ್ಮಿ ಆಗುತ್ತೆ. ಅರ್ಥ ಆಯ್ತು? ಮೈ ಲೂಸ್ ಬಿಡ್ರಿ, ಆರಾಮಾಗಿ. ನಿಮಗೆ ಏನಾದ್ರು ನೋವು ಆದ್ರೆ ನಂಗೆ ಹೇಳ್ರಿ, ಆಯ್ತಾ? ಕವರ್ ಆಗ್ತಿದ್ದಿಲ್ಲ? ಮೈ ಲೂಸ್ ಬಿಡ್ರಿ, ಆರಾಮಾಗಿರ್ರಿ, ಫ್ರೀ ಆಗಿರ್ರಿ. ನೋಡಮ್ಮ, ಈ ಬೆರಳು ಒತ್ತಿರಿ, ಈ ಬೆರಳು ನೋವು ಇರುತ್ತೆ ನೋಡ್ರಿ. ನೋವಿದೆಯಾ? ಸ್ವಲ್ಪ ಅಷ್ಟೇ. ಇದು ಅಷ್ಟೇ ಅಲ್ಲ. ಈ ಕಾರ್ಯಕ್ರಮ ಎಲ್ಲಲ್ಲಿ ಬಿಡ್ರಿ, ಈ ಕಾರ್ಯಕ್ಕೆ ಬಿಡ್ರಿ. ಇದನ್ನ ಕವರ್ ಮಾಡೋಣ, ಒಂದು ಬೆನ್ ಬರಲಿ ಅಷ್ಟೇ. ಇದನ್ನ ಸ್ವಲ್ಪ ಮೇಲ್ ಮಾಡಿ ಒಬ್ಬರದ್ರ ಮುಂದೆ ಅಷ್ಟೇ. ಇದು ಕವರ್ ಮಾಡೋಣ, ಬೆನ್ ಬರಲಿ ಹಂಗೆ ಕೇಳ್ತೀನಿ. ಬಲ್ಗಾಲ ಎತ್ತಮ್ಮ, ಬಿಡ್ರಿ.
ಬಲಗೈ ಎತ್ತಿ ಬಿಡ್ರಿ, ಎಡಗಾಲ ಬಡ್ರಿ ಸರ್, ಪ್ರೆಸ್ ಕೆಳಗಲ್ಲ. ಓಕೆ, ಇದು ಒಂದೇ ಒಕ್ಕಳು ಇಟ್ಕೊಂಡು ಉಲ್ಟಾ ಮಾಡ್ತಮ್ಮ ಮೇಲೆ ನಾನು ಕೆಟ್ಟಿದೆ. ಈ ಕೈಯಲ್ಲಿ ಈ ಕಾಲು ಬೇರೆ ಅಂತಮ್ಮ ಬಿಡ್ರಿ ಸಾಕು, ಬಿಡ್ರಿ ಇದು ಇದೆ ಬಿಡ್ರಿ ಸಾಕು. ಕಷ್ಟ ಆಗುತ್ತೆ ನಮ್ಮ ಎತ್ಬೋದಾ? ಇದು ಇದೆ ಬಿಡ್ರಿ, ಇದು ಇದೆ ಬಿಡ್ರಿ ಸಾಕು. ಆ ಕಡೆ ತಿರ್ಕೋಣ, ಹಂಗೆ 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 ಮಕ್ಕಳಾಗೆ ಕೈ ಕಟ್ಟ್ರಿ, ಸ್ವಲ್ಪ ಹಿಂದಕ್ಕೆ ಬರ್ರಿ, ಕೈ ಕಟ್ಟ್ರಿ, ಮೇಲಿನ ಕಾಲು ಮಡಚ್ರಿ, ಕೆಳಗಿನ ಕಾಲು ಚಾಚ್ರಿ, ಈ ಕಡೆ ತಿರುಗ್ರಿ, ಉಸಿರು ಒಳ ತಗೊಳ್ರಿ, ಬಿಡ್ರಿ. ನನ್ನ ಕಡೆ ತಿರುಗ್ರಿ, ಕೈ ಕಟ್ಟಿ, ಮೇಲಿನ ಕಾಲು ಮಡಚಿ, ಮೇಲಿನ ಕಾಲು ಮಡಚಿ, ಮೇಲಿನ ಮಡಚಮ್ಮ, ಕೆಳಗಿನ ಚಾಚಿ, ಇದು ಮಡಚರಿ. ಓಕೆ, ಆ ಕಡೆ ತಿರುಗಬೇಕು, ಹಂಗಲ್ಲ ನೀವು ಅಷ್ಟೇ ತಿರುಗಬೇಕು, ನಿಮ್ಮ ಸ್ವಂತ ಹಿಂಗೆ ತಿರ್ಸಿ ತಿರುಗಿ ಎಷ್ಟಾಗುತ್ತೆ ಅಷ್ಟು ಉಸಿರೊಳಗೆ ಬಿಡಿ. ಸಿಗೋಣ ಕಾಲು ಜೋಡಿಸಿ ಬರ್ರಿ, ಕಾಲು ಜೋಡಿಸ್ನ ಮಾರ್ಕ್ ನೋಡ್ರಿ ಕೈನಿಂದು. ಓಕೆನಾ? ನಾನೇನು ಟೇಬಲ್ ವ್ಯತ್ಯಾಸ ಮಾಡಿಲ್ಲಲ್ಲ ನೋಡ್ರಿ. ಈಗ ಏನಾಗ್ತದೆ ಅಂತಂದ್ರೆ ಅವ್ರ ದೇಹದ ಭಾರ ಎರಡು ಕಾಲ ಮೇಲೆ ಸಮನಾಗಿ ಬೀಳುತ್ತೆ. ಭಾರ ಮುಂಚೆ ಮೇಲೆ ಕೆಳಗೆ ಇತ್ತು, ಒಂದೇ ಕಡೆ ಭಾರ ಬಿಡೋದು ನಡಿಬೇಕಾರೆ ಅದಕ್ಕೆಲ್ಲ ಒಂದೇ ಕಡೆ ಬಿದ್ದು 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 ಒಂದ್ಸಡೆ ಸೊಪ್ಪಳಿತು, ಮೊಣಕಾಲು ನೋವು ಬರೋದು ಅದಕ್ಕೆ. ಎರಡು ಕಾಲ ಮೇಲೆ ಸಮನಾಗಿ ಬಿದ್ದರೆ ಎರಡು ಭಾರ ತಗೊಂಡು ಒಂದೇ ಕಡೆ ನಡೆದ್ರೆ ಏನಾಗಿತ್ತು ಅಂತ ಗೊತ್ತಾಗ್ತ ಅವ್ರಿಗೆ. ಇದು ಇವತ್ತಾಗಿರೋದಲ್ಲ, ಎಷ್ಟೋ ವರ್ಷಗಳಿಂದ ಹಿಂಗಾಗಿರುತ್ತೆ, ಗೊತ್ತಾಗಲ್ಲ. ಹಂಗೆ ನಡೆದು 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 ಪಾಠ. ಈಗ ನೋಡಮ್ಮ, ಕಾಲು ಬೆರಳು ಇದು ಸಮ ಆಗಿದೆ, ಇನ್ಮೇಲೆ ಮತ್ತೆ ಇದು ವ್ಯತ್ಯಾಸ ಆಗಬಾರ್ದು ಅಂದ್ರೆ ನೀವು ಡೈರೆಕ್ಟ್ ಹಿಂಗ್ ಹೇಳಬಾರ್ದು, ಡೈರೆಕ್ಟ್ ಹಿಂಗ್ ಮಲಗಬಾರ್ದು, ಮಕ್ಕಳಾಗಿ ಕೈಯೂರೇ ಹೇಳಬೇಕು. ಮುಂಚೆ ಚಿಕ್ಕ ವಯಸ್ಸಲ್ಲಿ ಡೈರೆಕ್ಟ್ ಹೇಳ್ತಿರ್ತಾರೆ ಮಕ್ಕಳು, ಅದು ಎದ್ದಾಗ ಬೆನ್ನು ಮೂಳೆ ಮೇಲೆ ಎಫೆಕ್ಟ್ ಆಗುತ್ತೆ. ಮಕ್ಕಳಾಗಿ ಎದ್ದೇಳಿ ಎದ್ದೇಳಿ ಹೇಳಿ, ಹಿಂಗಿರ್ತಾರೆ. ಎತ್ತಿರ ಆ ಕಡೆ ಹಿಂಗ ಕೈ. ಈಗ ಅವೆರಡು ಜೋಡಿಸಿ, ಎರಡು ಇಲ್ಲಿ ಬಾ ನೀವು ನೋಡಿ. ಈಗ ಅವೆರಡು ಲೈನ್ ಜೋಡಿಸಿ, ಜೋಡಿಸಿದಾದ್ಮೇಲೆ ಈಗ ನಾನು ಇಲ್ಲಿ ತೆಗಿತೀನಿ ನೋಡಿ ಕೈ. ಇಲ್ಲಿ 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 ನೋಡ್ಬೇಕು, ಮಾರ್ಕ್ ಎಲ್ಲಿ ಇತ್ತಾಗಲೇ ಪೆನ್ನಿಂದ. ಈಗ ನಾನು ಅವ್ರ ಕಾಲಿಂದ ಎಳೆದೀನಿ, ಕೈ ಎಳೆದೇ ಇಲ್ಲ, ಇದೇನು ಸೆಟ್ ಆಯ್ತು?
ಅಲ್ಲಿ ಸೆಟ್ ಆದ್ರೆ ಇಲ್ಲೂ ಸೆಟ್ ಆಗುತ್ತೆ, ಇಲ್ಲಿ ಸೆಟ್ ಆದ್ರೆ ಇಲ್ಲೂ ಸೆಟ್ ಆಗುತ್ತೆ. ಹಂಗೆ ಅರ್ಥ ಆಗ್ತಾ ಇದು ಏನಾಗಿತ್ತು ಅಂತಂದು. ಇದು ಸ್ಪೈನಲ್ ಕಾರ್ಡಿಗೂ ಪ್ರಾಬ್ಲಮ್ ಹೌದಮ್ಮ, ಹೌದು. ಅದಕ್ಕೆ ಕೈಯಿಂದಲ್ಲ, ಕೈಯಿಂದ ಏನಪ್ಪಾ ಅಂದ್ರೆ ಮೂಳೆಯಲ್ಲಿ ವ್ಯತ್ಯಾಸ ಆಗಿದ್ರೆ ಇದು ಬೆನ್ನು ಮೂಳೆ. ಈ ಸೆಟ್ ಆಯ್ತಾ ಇಲ್ಲ? ಈ ವಾಕ್ ಮಾಡ್ರೆ ನೋವಿರಲ್ಲ. ನೋಡೋ ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಕೈ ಲೂಸ್ಬಿಟ್ಟು ನಡೀತು, ಶೋಲ್ಡರ್ ಎಲ್ಲ ಫ್ರೀ ಆಗಿರುತ್ತೆ ನೋಡಿ. ನೋವಿಲ್ಲ? ಎಷ್ಟು ಪರ್ಸೆಂಟ್ ಕಮ್ಮಿ ಅನಿಸುತ್ತೆ? ಫ್ರೀಯಾಗಿ ಓಡಾಡ್ಬೋದು ಸರ್. Free? ಪೇನ್ ಸ್ವಲ್ಪ ಇದೆ ಹಾ, ಅಂದ್ರೆ ಇದೆಲ್ಲ ಬಾಡಿ ಎಲ್ಲ ಸ್ವಲ್ಪ ಫ್ರೀ ಅನಿಸ್ತಾ ಇದೆ. ನೋವು ಮುಂಚೆಗಿಂತ ಡಿಫ್ರೆನ್ಸ್ ಇದೆಯಾ? ಕಮ್ಮಿ ಆಗಿದೆಯಲ್ಲ? ಏನ್ ಕಮ್ಮಿ ಆಯ್ತು? ನಾನೀಗ ನಾವು ಇಂಜೆಕ್ಷನ್ ಮಾಡಿದ್ನ ಅವ್ರಿಗೆ, ಇಂಜೆಕ್ಷನ್ ಮಾಡಿಲ್ಲ, ಮಾತ್ರೆನೂ ಕೊಟ್ಟಲ್ಲ. ಏನ್ ಕಮ್ಮಿ ಆಯ್ತು? ಆಯಿಂಟ್ಮೆಂಟ್ ಹಚ್ಚಿಲ್ಲ. ಅಲ್ಲಿ ಸೆಟ್ ಆದ ತಕ್ಷಣ ಅಲ್ಲಿ ಫ್ರೀ ಆಗ್ತದೆ. ಇನ್ನು ಮೇಲೆ ನಾನು ಹೇಳಿದ ರೀತಿ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ. ಕಮ್ಮಿ ಆಗ್ತಿಲ್ಲ? ಸ್ವಲ್ಪ ಅದಿರ್ಲಿ, ಈ ಮುಂಚೆಗಿಂತ ಈ ಕಮ್ಮಿ ಆಗ್ತದೆ. ಅಲ್ಲಿ ಅವ್ರಿಗೆ ಹೇಳ್ರಿ, ಕ್ಯಾಮ್ರಾಮನ್ ಅವರ ಹೆಂಗಿದೆ ಹತ್ರ ಬರಕ್ಕೆ ಕೇಳಿದ್ರೆ ಹೆಂಗಿದೆ, ಒಮ್ಮೆ ಮುಂಚೆ ಹೆಂಗಿರ್ತಿ, ಹೆಂಗಿದೆ? ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆಗಿದೆಯಲ್ಲ? ಕಟ್ ಮಾಡಿ.